ಕೂಡ ನಾವು ತಾಲೂಕು ಆಡಳಿತಕ್ಕೆ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವ ಜಯಂತಿ ಆಗ್ಬೋದು, ಇನ್ನುಳಿದ ಯಾವುದೇ ಜಯಂತಿಗಳಾಗ್ಬೋದು, ನಮ್ಮನ್ನು ಕೂಡ ತಾವು ಕರಿಬೇಕು, ಪೂರ್ವಭಾವಿ ಸಭೆಗಳನ್ನು ಮಾಡಬೇಕು. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ. ಜೊತೆಗೆ ಬಸವ ಜಯಂತಿ ಕಾರ್ಯಕ್ರಮವನ್ನು 4 ಗೋಡೆ ಮಧ್ಯೆ ಮಾಡೋದಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತೇಳಿ ಇವತ್ತು ಇಡೀ ಪ್ರಪಂಚನೇ ಆಚರಣೆ ಮಾಡ್ತಾ ಇದೆ. ಅವರ ತತ್ವ ಸಿದ್ಧಾಂತಗಳನ್ನ ನಾವು ಮೆರವಣಿಗೆ ಮುಖಾಂತರ ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಮಾಡೋಣ. ನಾವು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂತೇಳಿ ಸಹಕಾರವನ್ನು ಕೊಡ್ತೀವಿ ಅಂತ ನಾವು ಹೋದ ವರ್ಷ ಕೂಡ ಅವರಿಗೆ ಆಗ್ರಹ ಮಾಡಿದ್ವು. ಆದರೆ ಈ ವರ್ಷ ನಮ್ಮ ಸಮಾಜದ ಯಾವುದೇ ಸಂಘ ಸಂಸ್ಥೆಗಳನ್ನ ಮತ್ತು ಯಾವುದೇ ಮುಖಂಡರುಗಳನ್ನ ಪೂರ್ವಭಾವಿ ಸಭೆಗೆ ಕರೆಯದೆ ಮತ್ತು ಯಾವುದೇ ಪೂರ್ವಭಾವಿ ಸಭೆಯನ್ನ ಮಾಡದಲೇ ಏಕಾಏಕಿ ಕಾರ್ಯಕ್ರಮ ಮಾಡ್ತಾ ಇರೋದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಅವರ ಕಾರ್ಯಕ್ರಮಕ್ಕೆ ನಾವು ತೊಂದರೆ ಕೊಡೋದಿಲ್ಲ, ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ನಮಗೆ ಸಂಬಂಧಪಟ್ಟಂತ ನ್ಯಾಯ ಒದಗಿಸ್ಕೊಡೋವರೆಗೂ ನಾವು ಇಲ್ಲೇ ಕುಂತು ನಾವು ಧರಣಿಯನ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಗೌರಿಶಂಕರ ಅಂತೇಳಿ ಮದ್ದೂರು ತಾಲೂಕು.